ಇತಿಹಾಸ ಕಥನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ನಮ್ಮ ಅಸ್ತಿತ್ವದ ಬೇರುಗಳನ್ನು ಹುಡುಕುವ ಒಂದು ರೋಚಕ ಪ್ರಯಾಣದ ಮೊದಲ ಹೆಜ್ಜೆ. ನಮ್ಮ ಇವತ್ತಿನ ಬದುಕು, ನಾವು ಮಾತನಾಡುವ ಭಾಷೆ, ನಾವು ಪಾಲಿಸುವ ಪದ್ಧತಿಗಳು ಇವೆಲ್ಲವೂ ಆಕಾಶದಿಂದ ದಿಢೀರ್ ಅಂತ ಇಳಿದು ಬಂದದಲ್ಲ. ಇಟ್ಸ್ ರೂಟ್ಸ್ ಲೈ ಡೀಪ್ ಇನ್ ದ ಪಾಸ್ಟ್. ತುಂಬಾ ಜನರಿಗೆ ಇತಿಹಾಸ ಅಂದ್ರೆ ಕೇವಲ ಸ್ಕೂಲ್ನಲ್ಲಿ ಓದೋ ಬೋರಿಂಗ್ ಸಬ್ಜೆಕ್ಟ್ ಅನ್ಕೊಂಡಿದ್ದೀವಿ. ಆದರೆ ಇತಿಹಾಸ ಅಂದ್ರೆ ಬರೀ ಕಥೆಯಲ್ಲ, ಅದೊಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್. ನಮಗೆ ಇತಿಹಾಸ ಯಾಕೆ ಬೇಕು? ಬರವಣಿಗೆ ಇಲ್ಲದ ಕಾಲದ ಮನುಷ್ಯನ ಬಗ್ಗೆ ನಮಗೆ ಹೇಗೆ ತಿಳಿಯಿತು? ಈ ಎಲ್ಲಾ ಕುತೂಹಲಕಾರಿ ವಿಷಯಗಳನ್ನು ಈ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇತಿಹಾಸದ ಮೂಲ ಮತ್ತು ಅರ್ಥ, ಎಟಿಮಾಲಜಿ ಅಂಡ್ ಫಿಲಾಸಫಿ. ಮೊದಲಿಗೆ ಹಿಸ್ಟ್ರಿ ಅನ್ನೋ ಪದದ ಅರ್ಥವನ್ನು ತೀರಾ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇಟ್ ಒರಿಜಿನೇಟ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಹಿಸ್ಟೋರಿಯಾ, ದಿ ಗ್ರೀಕ್ ರೂಟ್. ಗ್ರೀಕ್ ಭಾಷೆಯಲ್ಲಿ ಹಿಸ್ಟೋರಿಯಾ ಅಂದ್ರೆ ಇನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಷನ್ ಅಂತ ಅರ್ಥ. ಸುಮಾರು 2500 ವರ್ಷಗಳ ಹಿಂದೆ ಹೆರೋಡೋಟಸ್ ಅನ್ನೋ ವ್ಯಕ್ತಿ ಇದನ್ನು ಮೊದಲ ಬಾರಿಗೆ ಬಳಸ್ತಾನೆ. ಅಕಾರ್ಡಿಂಗ್ ಟು ಹಿಮ್, ಇತಿಹಾಸ ಅಂದ್ರೆ ಯಾರೋ ಹೇಳಿದ ಕಥೆಯನ್ನು ಕೇಳೋದಲ್ಲ, ಒಬ್ಬ ಡಿಟೆಕ್ಟಿವ್ ತರಹ ಪ್ರತಿಯೊಂದು ಸಾಕ್ಷಿಯನ್ನು ವಿಚಾರಣೆ ಮಾಡಿ ಸತ್ಯ ತಿಳ್ಕೊಳ್ಳೋದು. ಸೊ ಹಿಸ್ಟ್ರಿ ಇಸ್ ನಾಟ್ ಜಸ್ಟ್ ಅ ಸಬ್ಜೆಕ್ಟ್, ಇಟ್ ಇಸ್ ಅ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಟ್ರೂತ್. ದ ಇಂಡಿಯನ್ ಕಾಂಟೆಕ್ಸ್ಟ್. ಇತಿಹಾಸ ಅನ್ನೋ ಪದ 3 ಸಂಸ್ಕೃತ ಪದಗಳಿಂದ ಕೂಡಿದೆ: ಇತಿ, ಹ ಮತ್ತು ಆಸ. ಇತಿ ಅಂದ್ರೆ ಹೀಗೆ, ಹ ಅಂದ್ರೆ ಖಂಡಿತವಾಗಿಯೂ, ಆಸ ಅಂದ್ರೆ ಇತ್ತು ಅಥವಾ ನಡೆದಿತ್ತು. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇತಿ ಅಂದ್ರೆ ಇನ್ ದಿಸ್ ಮ್ಯಾನರ್, ಹ ಅಂದ್ರೆ ವಿದೌಟ್ ಡೌಟ್, ಆಸ ಅಂದ್ರೆ ಎಕ್ಸಿಸ್ಟೆಡ್ ಆರ್ ಹ್ಯಾಪೆಂಡ್. ಅಂದರೆ ಹೀಗೆಯೇ ಖಂಡಿತವಾಗಿಯೂ ನಡೆದಿತ್ತು ಅನ್ನೋದೇ ಇತಿಹಾಸ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಾಕ್ಷ್ಯಾಧಾರಿತ ಸತ್ಯ ಅನ್ನೋದನ್ನ ನಮ್ಮ ಪೂರ್ವಜರು ಪದದಲ್ಲೇ ಸ್ಪಷ್ಟಪಡಿಸಿದ್ದಾರೆ. ಯಾರೋ ಒಬ್ಬರು ಬಂದು, ನಮ್ಮೂರಿನ ಪಕ್ಕದ ಬೆಟ್ಟದ ಮೇಲೆ 1000 ವರ್ಷಗಳ ಹಿಂದೆ ಒಂದು ಬಂಗಾರದ ಅರಮನೆ ಇತ್ತು, ಅಲ್ಲಿ ಒಬ್ಬ ದಯಾಮಯಿ ರಾಜಭಾರ ಮಾಡುತ್ತಿದ್ದ ಅಂತ ಹೇಳುತ್ತಾನೆ ಅಂದುಕೊಳ್ಳಿ. ಇದು ಕೇಳಲು ತುಂಬಾ ಚೆನ್ನಾಗಿರುತ್ತೆ, ಆದರೆ ಇದು ಕೇವಲ ಒಂದು ಜನಪದ ಕಥೆ. ಸಾಕ್ಷಿ ಇಲ್ಲದ ಹೊರತು ಇದನ್ನ ನಾವು ಇತಿಹಾಸ ಅಂತ ಕರೆಯಲು ಸಾಧ್ಯವಿಲ್ಲ. ಈಗ ಒಬ್ಬ ಇತಿಹಾಸಕಾರ ಅಲ್ಲಿಗೆ ಬಂದು ಸಂಶೋಧನೆ ಶುರು ಮಾಡ್ತಾನೆ. ಆ ಬೆಟ್ಟದ ಮೇಲೆ ಅಗೆದಾಗ ಬಂಗಾರದ ಅರಮನೆ ಸಿಗದಿದ್ದರೂ ಅಲ್ಲಿನ ಮಣ್ಣಿನ ಅಡಿಯಲ್ಲಿ ಹಳೆಯ ಇಟ್ಟಿಗೆಗಳು ಮತ್ತು ಮಡಿಕೆಯ ಚೂರುಗಳು ಸಿಗುತ್ತದೆ. ಅಲ್ಲಿನ ಒಂದು ಬಂಡೆಯ ಮೇಲೆ ಹಳೆಯ ಕನ್ನಡ ಲಿಪಿಯಲ್ಲಿ ಆ ರಾಜನ ಹೆಸರು ಮತ್ತು ಅವನು ಕಟ್ಟಿಸಿದ ಕೆರೆಯ ಬಗ್ಗೆ ಉಲ್ಲೇಖನವಿರುವ ಶಾಸನ ಸಿಗುತ್ತದೆ. ಆ ಮಣ್ಣಿನಲ್ಲಿ ಅಂದಿನ ಕಾಲದ ಕೆಲವು ತಾಮ್ರದ ನಾಣ್ಯಗಳು ಕೂಡ ಸಿಗುತ್ತದೆ. ಹಾಗಾಗಿ ಹೇಳುವುದು, ಹಿಸ್ಟ್ರಿ ಇಸ್ ದ ಫಿಲ್ಟರ್ಡ್ ಟ್ರೂತ್ ಫ್ರಮ್ ದ ಓಷನ್ ಆಫ್ ಸ್ಟೋರೀಸ್. ಕಥೆಗಳೆಂಬ ಸಾಗರದಿಂದ ಸತ್ಯವನ್ನು ಸೋಸಿ ತೆಗೆಯುವುದೇ ಇತಿಹಾಸದ ಅಸಲಿ ಕೆಲಸ. ನೆನಪಿಡಿ, ಕಥೆಗಳು ರಂಜಿಸುತ್ತವೆ, ಆದರೆ ಇತಿಹಾಸ ಮಾತ್ರ ನಮಗೆ ದಾರಿ ತೋರಿಸುತ್ತದೆ. ಇತಿಹಾಸದ ವಿಕಾಸ, ಎವಲ್ಯೂಷನ್. ಇತಿಹಾಸವು ಕಾಲಕ್ರಮೇಣ ಹೇಗೆ ಬದಲಾಗುತ್ತಾ ಬಂತು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಡಿಸ್ಕ್ರಿಪ್ಟಿವ್ ಫೇಸ್, ವಿವರಣಾತ್ಮಕ ಹಂತ. ಆರಂಭದಲ್ಲಿ ಇತಿಹಾಸ ಅಂದ್ರೆ ಕೇವಲ ಒಂದು ಕ್ಯಾಟಲಾಗ್ ಆಫ್ ಈವೆಂಟ್ಸ್, ಅಂದ್ರೆ ಒಂದು ಪಟ್ಟಿ ಇದ್ದಂತೆ. ಈ ವರ್ಷ ಈ ರಾಜ ಬಂದ, ಈ ವರ್ಷ ಈ ಯುದ್ಧವಾಯಿತು ಅಂತ ಕೇವಲ ಲಿಸ್ಟ್ ಮಾಡ್ತಾ ಇದ್ರು. ಮಾಡರ್ನ್ ಫೇಸ್, ವೈಜ್ಞಾನಿಕ ಹಂತ. ಆದರೆ ಇವತ್ತು ಇತಿಹಾಸ ಒಂದು ಸೈನ್ಸ್ ಆಗಿ ಬೆಳೆದಿದೆ. ವಿ ಫೋಕಸ್ ಆನ್ ದ ವೈ ಅಂಡ್ ಹೌ ರಾದರ್ ದೆನ್ ಜಸ್ಟ್ ವಾಟ್. ಫಾರ್ ಎಕ್ಸಾಂಪಲ್, ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ನೆನಪಾಗುವುದು ಬರೀ ಅದರ ಪತನದ ಕಥೆಗಳಲ್ಲ. ಇಂದಿನ ಇತಿಹಾಸ ಕೇವಲ ಯುದ್ಧಗಳನ್ನಲ್ಲ, ಬದಲಾಗಿ ಆ ಸಾಮ್ರಾಜ್ಯದ ಫಂಡಮೆಂಟಲ್ ಫೋರ್ಸಸ್ ಅನ್ನು ಸ್ಟಡಿ ಮಾಡುತ್ತಿದೆ. ಹಂಪಿಯ ಬಜಾರ್ನಲ್ಲಿ ಅಕ್ಕಿ ಬೇಳೆಯಂತೆ ವಜ್ರ ವೈಢೂರ್ಯಗಳನ್ನು ಅಳೆದು ಮಾರಾಟ ಮಾಡುತ್ತಿದ್ದರು ಎಂಬುದು ಬರೀ ಕಥೆಯಲ್ಲ, ಅದೊಂದು ದೃಢವಾದ ಇಕನಾಮಿಕ್ ರಿಯಾಲಿಟಿ. ಅಷ್ಟು ಬೃಹತ್ ಸೈನ್ಯಕ್ಕೆ ಸಂಬಳ ನೀಡುತ್ತಿದ್ದ ಆರ್ಥಿಕ ಶಕ್ತಿ ಮತ್ತು ತುಂಗಭದ್ರೆಯ ತೀರದಲ್ಲಿ ಅರಳಿದ ವ್ಯವಸ್ಥಿತ ಅಗ್ರಿಕಲ್ಚರಲ್ ಸಿಸ್ಟಮ್ ಇತಿಹಾಸದ ವಾಸ್ತವಿಕ ಅಡಿಪಾಯಗಳಾಗಿವೆ.
ಇವೆಲ್ಲವನ್ನು ಆಳವಾಗಿ ರಿಸರ್ಚ್ ಮಾಡಿ ಸತ್ಯವನ್ನು ಹೊರತರುವುದೇ ಇಂದಿನ ಇತಿಹಾಸದ ನಿಜವಾದ ಸೌಂದರ್ಯ. ಇತಿಹಾಸದ ಆಧಾರಗಳು, ಸೋರ್ಸಸ್ ಆಫ್ ಹಿಸ್ಟ್ರಿ. ನಮಗೆ ಇತಿಹಾಸ ಹೇಗೆ ತಿಳಿಯುತ್ತದೆ? ಹೌ ಡು ವಿ ರೀಕನ್ಸ್ಟ್ರಕ್ಟ್ ದ ಪಾಸ್ಟ್? ಇಲ್ಲಿ ನಮಗೆ ಸೋರ್ಸಸ್ ಅಥವಾ ಆಧಾರಗಳು ಬೇಕು. ಇತಿಹಾಸದಲ್ಲಿ ಆಧಾರಗಳೇ ದೇವರು. ವಿ ಡಿವೈಡ್ ದೆಮ್ ಇಂಟು ಟೂ ಮೇಜರ್ ಪ್ರೊಫೆಷನಲ್ ಕ್ಯಾಟಗರೀಸ್. ಒಂದು ಪುರಾತತ್ವ ಆಧಾರಗಳು ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್. ಎರಡನೆಯದಾಗಿ ಸಾಹಿತ್ಯಿಕ ಆಧಾರಗಳು ಅಂದರೆ ಲಿಟ್ರರಿ ಸೋರ್ಸಸ್. ಪುರಾತತ್ವ ಆಧಾರಗಳು, ಆರ್ಕಿಯಾಲಜಿಕಲ್ ಸೋರ್ಸಸ್. ಇವು ಹಳೆಯ ಕಾಲದ ವಸ್ತುಗಳು ಅಥವಾ ಫಿಸಿಕಲ್ ಪ್ರೂಫ್ಸ್. ಭೂಮಿಯಲ್ಲಿ ಹೂತು ಹೋದ ಹಳೆಯ ಮನೆಗಳು, ಕೆತ್ತಿದ ಕಲ್ಲುಗಳು, ಬಳಸಿದ ಪಾತ್ರೆಗಳು ಇತಿಹಾಸದ ಸತ್ಯವನ್ನು ಹೇಳುತ್ತವೆ. ಇವು ಮೌನವಾಗಿದ್ದರೂ ನಮಗೆ ಸರಿಯಾದ ಇನ್ಫಾರ್ಮೇಶನ್ ನೀಡುತ್ತವೆ. ಎಕ್ಸ್ಕವೇಷನ್. ಭೂಮಿಯ ಪದರಗಳಲ್ಲಿ ಹೂತು ಹೋದ ಹಳೆಯ ನಾಗರಿಕತೆಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯೇ ಉತ್ಖನನ ಅಥವಾ ಎಕ್ಸ್ಕವೇಷನ್. ಹರಪ್ಪ ಮತ್ತು ಮೊಹೆಂಜೊದಾರೋ ಅಗೆದಾಗ ಭಾರತದ ಭವ್ಯ ಇತಿಹಾಸ ಜಗತ್ತಿಗೆ ಪರಿಚಯವಾಯಿತು. ಇದು ಕೇವಲ ಮಣ್ಣು ಅಗೆಯುವುದಲ್ಲ, ಬದಲಾಗಿ ಮೌನವಾಗಿರುವ ಅವಶೇಷಗಳಿಗೆ ಮರುಜೀವ ನೀಡುವ ಕೆಲಸ. ಎಪಿಗ್ರಫಿ ಅಥವಾ ಶಾಸನಗಳು. ಕಲ್ಲು ಅಥವಾ ಲೋಹದ ಮೇಲೆ ಕೆತ್ತಿದ ಶಾಸನಗಳು ಇತಿಹಾಸದ ಅತ್ಯಂತ ರಿಲಯಬಲ್ ಸೋರ್ಸಸ್ ಆಗಿವೆ. ಅಶೋಕನ ಧರ್ಮಲಿಪಿಗಳು ಅಥವಾ ನಮ್ಮ ಕನ್ನಡದ ಹಲ್ಮಿಡಿ ಶಾಸನ ಅಂದಿನ ಕಾಲದ ಭಾಷೆ ಮತ್ತು ಆಡಳಿತಕ್ಕೆ ಅಳಿಸಲಾಗದ ಸಾಕ್ಷಿಗಳಾಗಿವೆ. ಕಲ್ಲಿನ ಬರಹಗಳನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲದ ಕಾರಣ ಇವು ತುಂಬಾ ಅಥೆಂಟಿಕ್ ಆಗಿರುತ್ತವೆ. ನ್ಯೂಮಿಸ್ಮ್ಯಾಟಿಕ್ಸ್ ಅಥವಾ ನಾಣ್ಯಶಾಸ್ತ್ರ. ನಾಣ್ಯಗಳು ಒಂದು ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಕೈಗನ್ನಡಿ. ನಾಣ್ಯದ ಮೇಲಿರುವ ರಾಜರ ಚಿತ್ರ, ವರ್ಷ ಮತ್ತು ಬಳಸಿದ ಲೋಹದಿಂದ ಆ ಕಾಲದ ಸಮೃದ್ಧಿಯನ್ನು ತಿಳಿಯಬಹುದು. ಉದಾಹರಣೆಗೆ, ಬಂಗಾರದ ನಾಣ್ಯಗಳು ಆ ಸಾಮ್ರಾಜ್ಯದ ಫಿನಾನ್ಷಿಯಲ್ ಸ್ಟ್ರೆಂತ್ ಅನ್ನು ಸಾಬೀತುಪಡಿಸುತ್ತವೆ. ಮಾನ್ಯುಮೆಂಟ್ಸ್ ಅಥವಾ ಸ್ಮಾರಕಗಳು. ಬೇಲೂರು, ಹಳೇಬೀಡು ಅಥವಾ ಐಹೊಳೆಯ ದೇವಸ್ಥಾನಗಳು ಬರೀ ಕಲ್ಲುಗಳಲ್ಲ, ಅವು ಅಂದಿನ ಇಂಜಿನಿಯರಿಂಗ್ ಮತ್ತು ಸೃಜನಶೀಲತೆಯ ಮಾಸ್ಟರ್ಪೀಸಸ್. ಕಟ್ಟಡದ ಶೈಲಿಯನ್ನು ನೋಡಿ ಅದು ಯಾವ ರಾಜವಂಶಕ್ಕೆ ಸೇರಿದ್ದು ಎಂದು ಸುಲಭವಾಗಿ ಗುರುತಿಸಬಹುದು. ಉದಾಹರಣೆಗೆ, ಹೊಯ್ಸಳ ಅಥವಾ ಚಾಲುಕ್ಯ ಶೈಲಿ. ಸಾಹಿತ್ಯಿಕ ಆಧಾರಗಳು ಅಥವಾ ಲಿಟರರಿ ಸೋರ್ಸಸ್. ಇವು ಅಂದಿನ ಕಾಲದ ಲೇಖಕರು ಬರೆದಿದ್ದ ರಿಟನ್ ರೆಕಾರ್ಡ್ಸ್ ಅಥವಾ ಲಿಖಿತ ದಾಖಲೆಗಳು. ಅಂದಿನ ರಾಜಕೀಯ, ಧರ್ಮ ಮತ್ತು ಜನರ ಸಾಮಾಜಿಕ ಜೀವನದ ಬಗ್ಗೆ ಇವು ನಮಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡುತ್ತವೆ. ಇವುಗಳಲ್ಲಿ ಕಲ್ಪನೆಗಳು ಬೆರೆತಿರಬಹುದಾದರೂ ಸಮಕಾಲೀನ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಇವು ಅತ್ಯುತ್ತಮ ನರೇಟಿವ್ ಟೂಲ್ಸ್. ದೇಶೀಯ ಮತ್ತು ವಿದೇಶಿ ಬರಹಗಳ ಹೋಲಿಕೆಯು ಇತಿಹಾಸದ ಪೂರ್ಣ ಚಿತ್ರಣವನ್ನು ನೀಡುತ್ತದೆ. ಇಂಡಿಜಿನಿಯಸ್ ಸೋರ್ಸಸ್ ಅಥವಾ ದೇಶೀಯ ವರದಿಗಳು. ನಮ್ಮ ದೇಶದ ವಿದ್ವಾಂಸರು ಅಂದಿನ ಸಮಾಜದ ಬಗ್ಗೆ ಬರೆದ ಪುಸ್ತಕಗಳೇ ದೇಶೀಯ ಸಾಹಿತ್ಯ. ಕೌಟಿಲ್ಯನ ಅರ್ಥಶಾಸ್ತ್ರ ಅಂದಿನ ರಾಜಕೀಯ ಮತ್ತು ಆಡಳಿತ ತಂತ್ರಗಳನ್ನು ನಮಗೆ ವಿವರಿಸುತ್ತದೆ. ಇವು ನಮ್ಮ ನೆಲದ ಸಂಸ್ಕೃತಿ ಮತ್ತು ಮಣ್ಣಿನ ಗುಣವನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿ. ಫಾರಿನ್ ಸೋರ್ಸಸ್ ಅಥವಾ ವಿದೇಶಿ ವರದಿಗಳು. ಮೆಗಸ್ತನೀಸ್, ಫಾಹಿಯಾನ್ ಅಂತಹ ವಿದೇಶಿ ಪ್ರವಾಸಿಗರು ಭಾರತವನ್ನು ನೋಡಿ ಬರೆದ ವರದಿಗಳೇ ಈ ಆಧಾರಗಳು. ಇವುಗಳನ್ನು ಥರ್ಡ್ ಪಾರ್ಟಿ ಅಬ್ಸರ್ವೇಷನ್ ಎಂದೂ ಕರೆಯಬಹುದು, ಏಕೆಂದರೆ ಇವರು ಯಾವುದೇ ಪಕ್ಷಪಾತವಿಲ್ಲದೆ ಅಂದಿನ ಸನ್ನಿವೇಶಗಳನ್ನು ದಾಖಲಿಸಿದ್ದಾರೆ. ಹೊರಗಿನವರ ಕಣ್ಣಿಗೆ ಭಾರತ ಹೇಗೆ ಕಾಣುತ್ತಿತ್ತು ಎಂಬ ಕುತೂಹಲಕಾರಿ ಮಾಹಿತಿಯನ್ನು ಇವು ನೀಡುತ್ತವೆ. ಇತಿಹಾಸದ ಅನಿವಾರ್ಯ. ವೈ ಹಿಸ್ಟ್ರಿ ಮ್ಯಾಟರ್ಸ್. ಈಗ ನಮಗೆ ಇತಿಹಾಸ ಅಂದ್ರೇನು ಅಂತ ಗೊತ್ತಾಯಿತು, ಆಧಾರಗಳು ಯಾವುವು ಅಂತಾನೂ ತಿಳಿಯಿತು. ಆದರೆ ಒಂದು ದೊಡ್ಡ ಪ್ರಶ್ನೆ, ಗತಕಾಲದ ಕಥೆಗಳನ್ನು ಓದಿ ನಮಗೇನು ಲಾಭ? ಇತಿಹಾಸ ಅಂದರೆ ಬರೀ ಕಣ್ಣೀರು ಹಾಕುವ ನೆನಪುಗಳಲ್ಲ, ಅದೊಂದು ಲಿವಿಂಗ್ ಸಬ್ಜೆಕ್ಟ್. ಇತಿಹಾಸ ನಮಗೆ 3 ಮುಖ್ಯ ವಿಷಯಗಳನ್ನು ಕಲಿಸುತ್ತದೆ: ಅರಿವು, ಎಚ್ಚರಿಕೆ, ಸ್ಫೂರ್ತಿ. ಅರಿವು, ಅಂಡರ್ಸ್ಟ್ಯಾಂಡಿಂಗ್ ಐಡೆಂಟಿಟಿ.
ನಾವು ಯಾರು, ನಮ್ಮ ಸಂಸ್ಕೃತಿ ಎಲ್ಲಿಂದ ಬಂತು, ನಮ್ಮ ಭಾಷೆ ಹೇಗೆ ಬೆಳೆಯಿತು, ಇವೆಲ್ಲವುದಕ್ಕೂ ಉತ್ತರ ಇತಿಹಾಸದಲ್ಲಿದೆ. ನಮ್ಮ ಬೇರುಗಳನ್ನು ಅರಿಯದ ಮನುಷ್ಯ ಬೇರಿಲ್ಲದ ಮರದಂತೆ. ಇತಿಹಾಸ ನಮಗೆ ಆತ್ಮವಿಶ್ವಾಸ ಮತ್ತು ಅಸ್ಮಿತೆಯನ್ನು ನೀಡುತ್ತದೆ. ಎಚ್ಚರಿಕೆ: ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್. ದೋಸ್ ಹೂ ಡು ನಾಟ್ ಲರ್ನ್ ಫ್ರಮ್ ಹಿಸ್ಟ್ರಿ ಆರ್ ಕಂಡೆಮ್ಡ್ ಟು ರಿಪೀಟ್ ಇಟ್. ಮಾನವ ಕುಲ ಮುಂಚೆ ಮಾಡಿದ ತಪ್ಪುಗಳನ್ನು ನಾವು ಮತ್ತೆ ಮಾಡಬಾರದು. ಯುದ್ಧಗಳು ತಂದ ವಿನಾಶ, ತಪ್ಪು ಆಡಳಿತದಿಂದ ಪತನಗಳು, ಇವೆಲ್ಲವೂ ನಮಗೆ ಎಚ್ಚರಿಕೆಯ ಗಂಟೆಗಳು. ಇತಿಹಾಸ ನಮಗೆ ಫ್ಯೂಚರ್ ಮ್ಯಾಪಿಂಗ್ ಮಾಡಲು ಸಹಾಯ ಮಾಡುತ್ತದೆ. ಸ್ಫೂರ್ತಿ: ಇನ್ಸ್ಪಿರೇಷನ್ ಫಾರ್ ಫ್ಯೂಚರ್. ನಮ್ಮ ಪೂರ್ವಜರು ಎದುರಿಸಿದ ಸಂಕಷ್ಟಗಳು, ಅವರು ಕಟ್ಟಿದ ಅದ್ಭುತಗಳು ನಮಗೆ ಸ್ಫೂರ್ತಿ. ಅಂತಹ ಕಷ್ಟದ ಕಾಲದಲ್ಲೂ ಅವರು ಸಾಧಿಸಿದ್ದು ಹೇಗೆ? ಈ ಪ್ರಶ್ನೆ ನಮಗೆ ಇಂದಿನ ಸವಾಲುಗಳನ್ನು ಎದುರಿಸಲು ಶಕ್ತಿ ಕೊಡುತ್ತದೆ. ಸೊ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ನಾವು ಇತಿಹಾಸದ ಅಡಿಪಾಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಇತಿಹಾಸ ಅಂದರೆ ಕೇವಲ ಒಂದು ನೆನಪಲ್ಲ, ಅದು ಮನುಕುಲದ ಪ್ರಗತಿಯ ನೈಜ ದಾಖಲೆ. ಇತಿಹಾಸ ಕಥನ ಚಾನೆಲ್ನ ಮುಖ್ಯ ಉದ್ದೇಶವೇ ಇತಿಹಾಸವನ್ನು ಲಾಜಿಕ್ ಮತ್ತು ಎವಿಡೆನ್ಸ್ ಮೂಲಕ ನಿಮ್ಮ ಮುಂದೆ ಇಡುವುದು. ಇತಿಹಾಸವನ್ನು ಮರೆತವನು ಇತಿಹಾಸ ಸೃಷ್ಟಿಸಲಾರ ಎನ್ನುವ ಮಾತಿನಂತೆ ನಾವು ನಮ್ಮ ಇತಿಹಾಸವನ್ನು ಸರಿಯಾಗಿ ಅರಿತುಕೊಳ್ಳೋಣ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಿಸ್ಟ್ರಿ ಲವರ್ಸ್ ಮತ್ತು ಸ್ಟೂಡೆಂಟ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸ್ಟೇ ಕ್ಯೂರಿಯಸ್, ಸ್ಟೇ ಇನ್ಫಾರ್ಮ್ಡ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.